ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನಶ್ರೀ. ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಳಿ, ನಿಮಗೆ ಎಷ್ಟು ಉಪಯೋಗ ಆಗುತ್ತೆ, ಅದರಲ್ಲಿ ಎಷ್ಟೆಲ್ಲ ವಿಚಾರಗಳಿದೆ ಅಂತ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ದೀವಿ. ಸೊ ಇದೇ 20ನೇ ತಾರೀಕು 112ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾಯಿದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅಂತ ಆಸಕ್ತಿ ಇದೆ, ನಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಜ್ಯೋತಿಷ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟು, ನಮಗೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ನೀವು ಪ್ರತಿ ಸಾರಿ ಕಾಲ್ ಮಾಡಿ ಮದುವೆದಾಗಿರ್ಬೋದು, ನಿಮ್ಮ ಎಜುಕೇಷನ್ ಆಗಿರ್ಬೋದು, ಕೆಲಸದಾಗಿರ್ಬೋದು ಪ್ರಶ್ನೆ ಕೇಳ್ತಾನೆ ಇರ್ತೀರಾ. ಅದು ಒಂದು ಸರಿ ಮಾತ್ರ ಆ ಪ್ರಶ್ನೆ ಬರಲ್ಲ ನಿಮ್ಮ ಲೈಫ್ ಟೈಮಲ್ಲಿ ಅಂತ ನೂರಾರು ಪ್ರಶ್ನೆ ಪ್ರತಿಯೊಂದು ಸ್ಟೇಜಲ್ಲೂ ಬರ್ತಾನೆ ಇರುತ್ತೆ. ಆ ಎಲ್ಲ ಪ್ರಶ್ನೆಗೂ ಪ್ರತಿ ಸರಿ ನೀವು ಕಾಲ್ ಮಾಡೋಕ್ಕೂ ಆಗಲ್ಲ. ನೀವೇ ಜ್ಯೋತಿಷ್ಯ ಕಲ್ತ್ಕೊಂಡ್ರೆ ಅದ್ರ ಎಲ್ಲದ್ರ ಬಗ್ಗೆ ಮುಂಜಾಗ್ರತೆವಾಗೂ ಕೂಡ ತಿಳ್ಕೊಳ್ಬೋದು. ಅದು ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ಕೂಡ ನಿಮಗೆ ಮುಂಚೆನೇ ಗೊತ್ತಾಗುತ್ತೆ. ಸೊ ಏನೋ ಒಂದು ಕೆಲಸ ಮಾಡಿ ಅದರಿಂದ ತೊಂದರೆ ಆಗಿ ಸಫರ್ ಮಾಡೋದಕ್ಕಿಂತ ಮುಂಚೆನೇ ತಿಳ್ಕೊಂಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅದಕ್ಕೆ ಒಂದು ಬೆಸ್ಟ್ ವಿದ್ಯೆ ಅಂತ ಅಂದರೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕ್ಲಾಸಸ್ಸು ಇದೇ 20ನೇ ತಾರೀಕು. ಹಾಗೆ ಫ್ರೀ ಕ್ಲಾಸ್ ಕೂಡ ಇದೆ ಅಂತ ಹೇಳಿದ್ವಿ, ಒಂದು ದಿನದ ಫ್ರೀ ಕ್ಲಾಸು. ಅಂದರೆ ನೀವೇನೆಲ್ಲ ಕ್ಲಾಸಸ್ಸಲ್ಲಿ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಆ ಕ್ಲಾಸಲ್ಲಿ ತಿಳಿಸ್ಕೊಡೋಕ್ಕೆ, ಅದು ಕೂಡ ಇವತ್ತು 11ನೇ ತಾರೀಕು ಸಂಜೆ 7:00ವರೆಗೆ. ಇನ್ನೂ ಕೂಡ ಕಾಲಾವಕಾಶ ತುಂಬ ಇದೆ. ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಫ್ರೀ ಕ್ಲಾಸ್ ಆಗಿರೋದ್ರಿಂದ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಬರಲ್ಲ. ಜಸ್ಟ್ ಏನಿದೆ ಅಂತ ತಿಳ್ಕೊಳ್ಳೋಕ್ಕಾದ್ರೂ ನೀವು ಕ್ಲಾಸಿಗೆ ಜಾಯಿನ್ ಆದರೆ ಅಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇನ್ನು ಈ ವಿಚಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ಈಗಾಗಲೇ 65,000ಕ್ಕೂ ಹೆಚ್ಚು ಜನ ಕಲ್ತಿದ್ದಾರೆ. ಇನ್ನೂ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಕಲ್ಯಾಣವೋ ಬೇಡವೋ, ನಮಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಹೇಳಿ ಡೌಟ್ ಸಾಕಷ್ಟು ಜನ ಇದೆ. ಇವತ್ತು ಫ್ರೀ ಕ್ಲಾಸ್ ಇದೆ. ಸೊ ಏನು ಹೇಳ್ಬೋದು ವೀಕ್ಷಕರಿಗೆ, ಒಂದು ಕಿವಿ ಮಾತನ ಅಥವಾ ಏನು ಹೇಳ್ಬೋದು? ಜನ ಗೋಲ್ಡ್ ರೇಟ್ ಏನಾಗುತ್ತೋ ತಲೆ ಕೆಡಿಸ್ಕೊಳ್ದಲ್ಲೇ ಪರ್ಚೇಸ್ ಮಾಡ್ತಾರೆ. ಇವತ್ತು ಏನು ರೇಟ್ ಇದೆ, ನಾಳೆ 5,000 ಬೀಳ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಆದರೆ ಒಡವೆ ಹಾಕ್ಕೊಳ್ತಕ್ಕಂಥದ್ದು ಸೌಂದರ್ಯಕ್ಕೆ ಹೆಚ್ಚು, ಅದಕ್ಕೆ ದುಡ್ಡಿನ ಲೆಕ್ಕಾಚಾರ ನೋಡಲ್ಲ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಒಂದು ಭಾವನೆ ಭಾಳಷ್ಟು ಜನಕ್ಕೆ ಬಂದಿಲ್ಲ. ಇದೊಂಥರ ಗೋಲ್ಡ್ ಇದ್ದಂಗಿದು ನಮಗೆ. ಬಟ್ ಆದರೆ ಆ ಗೋಲ್ಡ್ ನಿಮಗೆ ಕೆಳಗೆ ಬೀಳ್ಬೋದು ಪ್ರೈಸಲ್ಲಿ. ನಕ್ಷತ್ರ ನಾಡಿ ಅನ್ನೋ ಗೋಲ್ಡು ನಿಮಗೆ ಕೆಳಗೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಅಪ್ ಸ್ವಿಂಗಲ್ಲೇ ಕೊಡ್ತಾ ಇರುತ್ತೆ, ಅಪ್ವರ್ಡ್ ಮೂಮೆಂಟಲ್ಲೇ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಯ ಪಡ್ತಕ್ಕಂಥ ಒಂದು ವಿಚಾರ ಅನೇಕರಿಗಿದೆ. ಒಂದು ಸೈಡು ಅಂದರೆ ಕಲಿಯೋಕ್ಕಾಗುತ್ತೋ ಇಲ್ವೋ ಅನ್ನೋದೊಂದು ಭಯದ ವಾತಾವರಣ. ಇನ್ನೊಂದು ಕಡೆ ಸೆಗ್ಮೆಂಟ್ ಇದೆ, ಅವರು ಜಸ್ಟ್ ಕೇಳೋದು ಅಂಥ ಏನು ಆ್ಯಕ್ಚುಲಿ ಕಾಲ್ಮರ್ಸ್ಗೇನು ಅಂಥ ಇಂಟ್ರೆಸ್ಟ್ ಇಲ್ಲ ಜ್ಯೋತಿಷದಲ್ಲಿ. ನಾನು 10 ವರ್ಷದ ಮೀಡಿಯಾ ಅನುಭವದಲ್ಲಿ ನಾನು ಹೇಳ್ತಾ ಇರೋದು, ಕಾಲ್ ಮಾಡಿದವ್ರು ಯಾರೂ ಕ್ಲಾಸಿಗೆ ಸೇರಿಲ್ಲ. 95% ಯಾರು ಕಾಲ್ ಕನೆಕ್ಟ್ ಆಗಿದೆ ಅವರು ಕ್ಲಾಸ್ಗೆ ಬಂದಿಲ್ಲ. ಯಾಕೆಂದರೆ ಅವರ ಮನಸ್ಥಿತಿ ಸಾಧಾರಣವಾಗಿರ್ತಕ್ಕಂಥದ್ದು, ಏನು ಸೀರಿಯಸ್ನೆಸ್ ಏನಿಲ್ಲ. ಆ ಕಾಲ್ ಆ ಟೈಮಿಗೆ ಅದಷ್ಟೇ ಬೇಕಷ್ಟೇ. ಈಗ ಮದುವೆ ಆಗಿಲ್ಲ ಅಷ್ಟೇ ಆ ಪಾಯಿಂಟ್, ಅಷ್ಟೇ ಕನೆಕ್ಟ್ ಆಗಿರೋದಕ್ಕಿಂತ ಹೆಚ್ಚಾಗಿ ಆ ಟೈಮಿಗೆ ನಮಗೇನು ಬಂದಿದೆ, ಈಗ ಮಗಳು ಮದುವೆ ಆಗ್ತಾಯಿಲ್ಲ, ಕೇಳಿ ನೋಡೋಣ. ಉದ್ದೇಶಪೂರ್ವಕವಾಗಿ ನಾವು ಕಲಿತು ನಮ್ಮ ಮಗಳ ಜೀವನ, ಮಗನ ಜೀವನ, ನನ್ನ ಜೀವನ, ನನ್ನ ಗಂಡನ ಜೀವನ, ಮುಂದೆ ಬರತಕ್ಕಂಥ ಕಷ್ಟಗಳನ್ನೆಲ್ಲ ನಿವಾರಿಸಬೇಕು ಅನ್ನೋರು ಸೀರಿಯಸ್ ಆಗಿರೋರು ಕಾಲ್ ಮಾಡೋಕ್ಕೆ ಹೋಗಲ್ಲ, ಸೇರ್ತಾರೆ. ಈ ಕಾಲ್ ಮಾಡ್ತಕ್ಕಂಥ ವಿಚಾರ ಯಾರಿಗೆ ಸಹಾಯ ಆಗ್ತಾ ಇದೆ ಅಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವ್ರದ್ದು ಹಾಕಿ ಇವ್ರು ಕೇಳಿರೋ ಸಮಸ್ಯೆಗೆ ಏನು ಬರ್ತಾ ಇದೆ ಅಂತ ನೋಡಿ ಮಾಡ್ತಕ್ಕಂಥದ್ದು. ಈಗ ಇಷ್ಟು ಜನ ನೋಡ್ತಾ ಇದ್ದೀವಿ, ಡಾಕ್ಟ್ರೇಟ್ ಮಾಡಿದ್ದಾರೆ, ಇವ್ರು ಯಾರು ಕಾಲ್ ಮಾಡಲ್ಲ ನಮಗೆ, ಆದರೆ ಡಾಕ್ಟ್ರೇಟ್ವರೆಗೂ ಮಾಡಿದ್ದಾರೆ ಇಷ್ಟು ಜನ ಹೆಂಗಸರು. ನೀವು ಲೈನಲ್ಲೇ ನೋಡ್ಕೊಂಡು ಹೋಗಿ, 3/4 ಜನ ಮಹಿಳೆಯರೇ ಇದ್ದಿದ್ದು ಆ ಒಂದು ಸ್ಕ್ರೀನಲ್ಲಿ, ಇವಾಗ ತೋರಿಸಿರೋ ಸ್ಕ್ರೀನಲ್ಲಿ. ಗಂಡಸರಿಗೇನು ಕಮ್ಮಿನಾ? ಇವರೆಲ್ಲ ಏನು ಪುರೋಹಿತರ? ಯಾರೂ ಅಲ್ಲ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ಡಾಕ್ಟರ್ಸು, ಟೀಚರ್ಸು, ಸೈಂಟಿಸ್ಟು. ಜ್ಯೋತಿಷ್ಯದಲ್ಲಿ ನನಗೆ
ಕೆಟ್ಟ ಟೈಮ್ ಯಾವಾಗ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ ನೋಡ್ಕೊಳ್ಳೋಕ್ಕೆ ಬಂದು ಕಲ್ತಿರೋದೇ ಹೊರತು ಈ ಪೂಜೆ ಮಾಡಿಸ್ತಕ್ಕಂಥದ್ದು ಪುನಃ ಮಾಡಿಸ್ತಕ್ಕಂಥ ಜನಗಳು ಇವರಲ್ಲ. ಲೋಕ ಕಲ್ಯಾಣಕ್ಕೆ ಪೂಜೆ ಮಾಡಿಸ್ಬೋದು ಅವರೆಲ್ಲ ಪರ್ಸ್ನಲಾಗಿ, ಆದರೆ ಅವ್ರಿಗೆಲ್ಲ ಅರ್ಥ ಆಗಿದೆ ಜೀವನದಲ್ಲಿ ಪೂಜೆ ಮಾಡಿಸಿದ ತಕ್ಷಣ ಬದಲಾವಣೆ ಆಗ್ತಕ್ಕಂಥ ಕಾಂಪೌಂಡರ್ಗಳು ಹೇಳ್ತಕ್ಕಂಥದ್ದು, ಈ ವಿಭೂತಿ ದೊಡ್ಡ ದೊಡ್ಡ ನಾಮಗಳು ಹಾಕ್ಕೊಂಡು ನೀವು ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು ಪರಿಹಾರ ಅಂತಕ್ಕಂಥದ್ದು ಇಲ್ಲ. ಜ್ಯೋತಿಷದಲ್ಲಿ ಪರಿಹಾರ ಇದ್ದುಬಿಟ್ಟಿದ್ರೆ ಕಷ್ಟಗಳೇ ಇರ್ತಾ ಇರಲಿಲ್ಲ ಅಲ್ವಾ? ಖಂಡಿತ ಹೌದು. ಇದನ್ನು ಯಾಕೆ ಜನಗಳು ಅರ್ಥ ಮಾಡ್ಕೊತಾ ಇಲ್ಲ? ಆದರೆ ಜನ ಜ್ಯೋತಿಷ್ಯದ ಮೇಲೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಪ್ರಯತ್ನ ಮಾಡೋಣ ಅಂತ, ಆ ಪ್ರಯತ್ನ ಕಲಿಕೆ ಮೇಲೆ ಬಿದ್ದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಪೂಜೆಗಳ ಮೇಲೆ ಬಿದ್ದರೆ ಕಾನ್ಫಿಡೆನ್ಸ್ ಬರಲ್ಲ. ಇಷ್ಟೇ ನನ್ನ ಪೂರ್ಣ ಉದ್ದೇಶ. ಆ ಪೂರ್ಣ ಉದ್ದೇಶ ಭಾಳ ಸಿಂಪಲ್ಲು. ಪೂಜೆ ಮೇಲೆ ನೀವು ಕಾನ್ಫಿಡೆನ್ಸ್ ಹಾಕಿ ಅದಕ್ಕೂ ದುಡ್ಡು ಖರ್ಚು ಮಾಡಲೇಬೇಕು, ಏನು ಫ್ರೀನಾ? ಏನು ನಿಮ್ಮ ಅಣ್ಣ ತಮ್ಮಂದ್ರ ಮಕ್ಕಳು ಅಲ್ಲಿ ಪುರೋಹಿತರು? ಜ್ಯೋತಿಷ್ಯದಲ್ಲಿ ಯಾರು ನಿನಗೆ ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ 80,000 ಆಗುತ್ತೆ, 90,000 ಆಗುತ್ತೆ, 50,000 ಆಗುತ್ತೆ, 30,000 ಆಗುತ್ತೆ ಅಂತ ಹೇಳ್ತಕ್ಕಂಥವ್ರು ಅವನೇ ಉದ್ಧಾರ ಆಗಿರಲ್ಲ ಲೈಫಲ್ಲಿ. ಅವನು ಅದನ್ನು ಮಾಡ್ತಾ ಇರೋದೇ ಅವನ ದುಡ್ಡುಗೋಸ್ಕರ, ನಿಮಗೆ ಪರಿಹಾರ ಮಾಡೋಕ್ಕಲ್ಲ. ಯಾರಾದರೂ 85,000 ರೂಪಾಯಿ ಹಾಕ್ತಾರೆ ಬಿಲ್ಲು, ಅದು ಕಡಿಮೆ ಮೊತ್ತನೂ ಅಲ್ಲ. 85,000. ಇನ್ನೊಂದು 50,000 ಹಾಕಿದ್ರೆ ಮದುವೆನೇ ಆಗ್ಬಿಡುತ್ತೆ ಬಡವ್ರದ್ದು. ಬಡವರು ಪಾಪ ಆಟೋ ಡ್ರೈವರ್ಸು, ಕೂಲಿ ಕಾರ್ಮಿಕರು, ಇನ್ನೊಂದು 50,000 ಹಾಕ್ಬಿಟ್ರೆ 100 ಜನಕ್ಕೆ 200 ಜನಕ್ಕೆ ಊಟ ಆಗ್ಬಿಡುತ್ತೆ. ಅದಕ್ಕೆ ಬುದ್ಧಿ ಇಲ್ಲ ಅಂತ ಹೇಳೋದು ಅವ್ರಿಗಲ್ಲ. ಅವ್ರು ಕೂತಿರೋದೇ ಮೋಸ ಮಾಡೋಕ್ಕೆ, ನಿಮಗಳಿಗೆ ಬುದ್ಧಿ ಇಲ್ಲ. ಯಾಕಂದರೆ 6,999ಕ್ಕೆ ನಿಮಗೆ ಜ್ಯೋತಿಷ್ಯನೇ ಕಲಿಸ್ಕೊಡ್ತೀನಿ ಅನ್ನೋದಾಗ ನಿಮಗೆ ಯಾಕೋ ವಿಚಲಿತ ಆಗಿಲ್ಲ ನಿಮ್ಮ ಬಾಡಿ. 7,000 ರೂಪಾಯಲ್ಲಿ ಜ್ಯೋತಿಷ್ಯನೇ ಹೇಳ್ಕೊಟ್ಬಿಡ್ತಾರ? ಆ ಎಕ್ಸೈಟ್ಮೆಂಟೇ ಇಲ್ಲ, ಕಾಲ್ ಮಾಡೋರ್ಗೂ ಇಲ್ಲ, ನೋಡೋರ್ಗೂ ಇಲ್ಲ. ಅದಕ್ಕೆ ಅವ್ರು ಬೆಳೀತಾ ಇರೋದು. ಯಾರು ಬೆಳೀತಾ ಇರೋದು? ಮೋಸ ಮಾಡೋರು ಬೆಳೀತಾರೆ. ಎಲ್ಲಿವರೆಗೂ ನೀವು ಬೇರೆ ಕಡೆ ಹೋಗ್ತಾ ಇರ್ತೀರಾ, ಮಾಡ್ತಾ ಇರ್ತೀರಾ, ಸುಮ್ಮನೆ ಆಟಾಟೋಪೋ ಭಯಂಕರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಟಾಟೋಪೋ ಭಯಂಕರ ಅಂದರೆ ಬಂಡಲ್ ಬಿಡೋದು ಹವಾ ಜಾಸ್ತಿ, ಬಂಡಲ್ ಬಿಡೋದು ಹವಾ ಜಾಸ್ತಿ. ಹಂಗಾಗ್ಬಿಡುತ್ತೆ, ಈ ರಾಶಿಯವ್ರಿಗೆ ಹಿಂಗಾಗ್ಬಿಡುತ್ತೆ, ಆ ರಾಶಿಯವರೆಲ್ಲ ಓಡೋಗ್ಬೇಕಲ್ಲಿ ಅವಾಗ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮೈಸೂರಿಂದ ಮಾಡ್ತಾ ಇದ್ದೀನಿ. ಮಗನ ಬಗ್ಗೆ ಹೇಳ್ಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 23/2. ಹಾ, 23/2. ಓಕೆ, ಹೇಳಿ. 2002. ಓಕೆ, ಟೈಮು, ಹುಟ್ಟಿದ್ದು? ರಾತ್ರಿ 10:30. ಓಕೆ, ಹುಟ್ಟಿದ್ದು ಊರು? ಮೈಸೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಅವನಿಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಇಲ್ವೋ ಅಂತ MTech ಮುಗಿಸಿದಾನೆ. ಇವಾಗ ತಾನೇ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೆ. ಅವ್ರಿಗೇನು ಸಮಸ್ಯೆ ಅಷ್ಟು ಮಾತ್ರ ಕೇಳೋಕ್ಕಿರೋದು. ಅವರು ಜ್ಯೋತಿಷ್ಯದ ಮೇಲೆ ನಿಜವಾದ ನಂಬಿಕೆ ಇರಲ್ಲ, ಸುಮ್ಮನೆ ಎಲ್ಲ ಕಾಟಾಚಾರ, ಜಗತ್ತೇ ಕಾಟಾಚಾರ. ಅದಕ್ಕೆ ನಮ್ಮ ಧರ್ಮ ಉಳಿದಿಲ್ಲ, ಧರ್ಮ ಬೆಳೆದಿಲ್ಲ. ಇಂಥವ್ರಿಂದನೇ ಧರ್ಮ ಉಳಿದಿಲ್ಲ, ಬೆಳೆದಿಲ್ಲ. ಗೌರ್ಮೆಂಟ್ ಕೆಲಸದಲ್ಲಿ ಗೌರ್ಮೆಂಟಲ್ಲೇ ದುಡ್ಡಿಲ್ಲ ಅಂತವ್ರೆ, ಇವ್ರು ಗೌರ್ಮೆಂಟ್ ಕೆಲಸ ಅಂತ. ಏನು ಜನಗಳು. 36 ಶನಿ ವರ್ಷದವರೆಗೂ ಇರುತ್ತೆ. ಶನಿ ಕಾಂಬಿನೇಷನಲ್ಲಿ 10 ಇದೆಯಾ ನೋಡ್ತೀವಿ, 10 ಇಲ್ಲ. 9, 10 ಇದೆ. ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಕ್ಕಂಥ ಯೋಗ ಅಂತ ತೋರಿಸ್ತೀವಿ. ಯಾಕಂದರೆ ಯಾವಾಗ 8 ಅಂತ ಬರುತ್ತೆ, ಯಾರಿಗಾದ್ರೂ ದುಡ್ಡು ಕೊಡಬೇಕು. ಇವರು 8 ಅಂತ ಬಂದಾಗ ದುಡ್ಡು ಕೊಡ್ತಕ್ಕಂಥ ವಿಚಾರ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 8 ಅಂತಂದರೆ ಇಲ್ಲಿ ನಾವು ಶನಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನ ಮಾಡಿ, 9, 10 ಬಂದಿರತಕ್ಕಂಥ ಚಂದ್ರ ಬಸರಾ ಪರ್ಲನ್ನು ಹಾಕಿ, ಗೌರ್ಮೆಂಟೇ ಬೇಕು ಅಂತಂದರೆ ಸಿಗುತ್ತೆ. ಆದರೆ ಇವ್ರಿಗೆ ಉದ್ಯೋಗದಲ್ಲಿ ಏಳಿಗೆ ಇಲ್ಲ, ಏಳಿಗೆನೇ ಇಲ್ಲ ಈ ಉದ್ಯೋಗದಲ್ಲಿ. ಯಾವಾಗ ಅಂದರೆ, ಯಾಕೆ ನಾನು ತುಂಬ ಜನಕ್ಕೆ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀನಿ, ಯಾರಿಗೆ 9ನೇ ಮನೆ ಬರುತ್ತೆ, ಈ 9ನೇ ಮನೆ ಏಳಿಗೆ ಕೊಡೋಲ್ಲ, ಯಾರಿಗೂ ಏಳಿಗೆ ಕೊಡೋಲ್ಲ. 9ನೇ ಮನೆ ಬಂದಾಗ ಇವ್ರಿಗೂ ತಿರುಗಬೇಕು. 9ನೇ ಮನೆ ಅಂದರೆ ತಿರುಗೋದು ಅಂತ ಕರಿತೀವಿ, ತಿರುಗಬೇಕು, ಸಂಚಾರಿ ಅಂತ ಕರಿತೀವಿ. ಸಂಚಾರ ಮಾಡಿದ್ರೆ ಮಾತ್ರನೇ ಯೋಗ ಇವ್ರಿಗೆ. ಅಂದರೆ ತಿರುಗಬೇಕು, ಅಲ್ಲಿ ಇಲ್ಲಿ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಬೇರೆ ಬೇರೆ ಊರಿಗೆ ಹೋಗ್ಬೋದು, ಅಥವಾ ವಿದೇಶಕ್ಕೆ ಹೋಗಬೇಕು, ಅಂಥದ್ರಲ್ಲಿ ಮಾತ್ರ ಯೋಗ. ಇಲ್ಲಿದ್ದು ಗೌರ್ಮೆಂಟಲ್ಲಿ ಅಂದರೆ ಚೊಂಬೆ ಗ್ಯಾರಂಟಿ, ನಿಮಗೆ ಬರೆದಿಟ್ಕೊಳ್ಳಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ರೀ. ಹಲೋ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧಾರವಾಡದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್, ಡೇಟ್ ಆಫ್ ಬರ್ತ್ ಟೈಮಿಂಗ್ ಅಷ್ಟು ಕರೆಕ್ಟ್ ಇಲ್ಲ. ಡೇಟ್ ಆಫ್ ಬರ್ತ್ ಇದೆ, ಪ್ರಶ್ನೆ ಶಾಸ್ತ್ರದಲ್ಲಿ ಕೇಳಿ. ರಾಶಿ ನಕ್ಷತ್ರ ಐತಿ ಮೇಡಮ್.
ಓಕೆ, ಪ್ರಶ್ನೆ ಶಾಸ್ತ್ರದಲ್ಲಿ ಕೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 48 ರೀ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ಕಾರ ಗುರುಜಿ. ಹೇಳಿ. ಯಾಕೋ ಸರ್ ಇದು ಜಮೀನು ತಗೊಂಡಿದ್ದೀವಿ 2-3 ಸಲ. ಅದು ತಗೊಂಡ್ರು ಯಾಕೋ ನಮ್ಮ ಹೆಸರಲ್ಲಿ ಜಮೀನ ಉಳಿಲಿಲ್ರಿ. ಯಾಕೋ ಏನು ಬೇರೆ ಡಿಸ್ಪ್ಯೂಟ್ ಆಗಿ ಒಟ್ಟ ಜಮೀನು ನಮ್ಮಲ್ಲಿ ಉಳಿಲೇ ಇಲ್ಲ. ಒಟ್ಟ ನನ್ನ ಹೆಸರಲ್ಲೇ ಉಳಿಲೇ ಇಲ್ಲ. ತಮ್ಮ ಇಟ್ಟಿದ್ದೀವಿ ಜಮೀನ್ ತಗೊಂಡ, ಅದು ಯಾಕೋ ಉಳಿಲೇ ಇಲ್ರಿ. ಯಾಕೋ ಯೋಗರ ಆಯ್ತೋ ಇಲ್ವೋ ಜಮೀನ್ ತಗೊಂಡ್ರು ಅದ ತಿಳಿಲ್ಲ. ಮತ್ತೆ ಮಿಥುನ್ ರಾಶಿ ಮುರುಘಶಿರ ನಕ್ಷತ್ರ ನಮ್ದು. ಅದನ್ನ ಇಟ್ಕೊಂಡು ಏನು ಮಾಡ್ತೀರಿ? ಉಪಕಾರ ಹಾಕೊಂಡು ನೆಕ್ಕೊಳ್ಳಿ. ಅದು ನಕ್ಷತ್ರ ಎಷ್ಟೊಂದು ಸಾವಿರಾರು ಜನಕ್ಕೆ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇರಬೇಕು, ಇಲ್ಲ ಪ್ರಶ್ನಾಶಾಸ್ತ್ರ ಬರಬೇಕು. ಇಲ್ಲಿ ಪ್ರಾಪರ್ಟಿ ವಿಚಾರ ಬಂತು ಅಂತಂದರೆ ಸೇಲ್ ಆಫ್ ಪ್ರಾಪರ್ಟಿ ಇಂಡಿಕೇಟೆಡ್ ನಿಮ್ಮ ಪ್ರಶ್ನದಲ್ಲಿ ಅಂತಿದೆ. ಈಗ ಹೋಗಾದ್ಮೇಲೆ ಏನು ಪ್ರಶ್ನೆ ಆಗ್ತಾಯಿದೆ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಆಲ್ರೆಡಿ ನಿಮಗೆ ಹೋಗಿದೆ ಅಂತ ನೀವು ಹೇಳೋಕ್ಕಿಂತ ಮುಂಚೆ ಇದು ಹೇಳ್ತಾ ಇದೆ, ಗ್ರಹಗಳು ಹೇಳ್ತಾ ಇದೆ. ಓಕೆ, ಇಲ್ಲಿ ಟ್ರಬಲ್ ಫ್ರಮ್ ಅಥಾರಿಟಿ ಸಮಸ್ಯೆ ಬಂದಿರುತ್ತೆ ಅಲ್ಲಿ ತಗೊಂಡಾಗ. ಟ್ರಬಲ್ ಫ್ರಮ್ ಅಥಾರಿಟಿ ಮತ್ತು ಓನ್ ಪ್ರಾಪರ್ಟಿ ಆ್ಯಂಡ್ ಸೇಲ್ ಆಫ್ ಪ್ರಾಪರ್ಟಿ ಇಂಡಿಕೇಟೆಡ್. ನೀವು ಏನು ಪ್ರಾಪರ್ಟಿ ಹೇಳ್ತೀರೋ ಅದು ಸೇಲ್ ಆಗಿದೆ ಅಂತ ಅರ್ಥ. ಈಗ ಏನು ಮಾಡೋಣ ಇದಕ್ಕೆ? ಸೇಲ್ ಆದಮೇಲೆ ಸೊ ಆವಾಗ ಶನಿ ಕಾಂಬಿನೇಷನಲ್ಲಿ 10 ಬಂದಾಗ ಅದು ಸೇಲ್ ಆಗೋಗಿರುತ್ತೆ. 10 ಅಂತ ಬಂದಾಗ ಸೇಲ್ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ ಶನಿಲಿ. ಈ ಥರ ಹೈಟೆಕ್ ಅಸ್ಟ್ರಾಲಜಿ ನಕ್ಷತ್ರ ನಾಡಿಲಿ ಮಾತ್ರ ಇರೋದು, ಯಾವ ಕಾಂಪೌಂಡ್ರ್ ಹತ್ರನೂ ಇಲ್ಲ. ಈ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ಭಾರತದಲ್ಲಿ ನಕ್ಷತ್ರ ನಾಡಿ ಒಂದೇ. ಈ ರೀತಿಯಾಗಿರ್ತಕ್ಕಂಥ ಜ್ಯೋತಿಷ್ಯ ನಮ್ಮ ಹತ್ರ ಬಂದು ಕೇಳಲಿಲ್ಲ ಅಂತಂದರೆ ಟೆಕ್ನಿಕಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಸ್ವಲ್ಪ ಸಾಫ್ಟ್ವೇರ್ ಮತ್ತು ಜೆನ್ಝಿ ಅಂತಾರಲ್ಲ ಅವ್ರ ಹತ್ರ ಇರೋದು ನಾವು. ಈ ಅಡುಗುಲಜ್ಜಿ ಹೇಳ್ತಕ್ಕಂಥದ್ದು ಹಳೆಯ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಜ್ಯೋತಿಷ್ಯ ಅಲ್ಲಿ ನಮ್ಮದಲ್ಲ. ವಿ ಆರ್ ಆಲ್ವೇಸ್ ಅಹೆಡ್ ಇನ್ ಟೈಮ್ಸ್, ವಿ ಆರ್ ಆಲ್ವೇಸ್ ಅಹೆಡ್ ಇನ್ ಟೆಕ್ನಾಲಜಿ, ವಿ ಆರ್ ಆಲ್ವೇಸ್ ಅಹೆಡ್ ಇನ್ ಮ್ಯಾಥಮ್ಯಾಟಿಕ್ಸ್. ಈ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತೀವಿ. ತುಂಬ ಜನ ಗೊತ್ತಿಲ್ಲ ಟ್ರಿಗ್ನಾಮೆಟ್ರಿ ಬರುತ್ತಾ ಇದರಲ್ಲಿ ಅಂತ. ಅಸ್ಟ್ರಾಲಜಿಲಿ ನಾವು ವಿ ಯೂಸ್ ಟ್ರಿಗ್ನಾಮೆಟ್ರಿ. ಭಾವಚಲಿತ ಅಂತ ಒಂದು ಬರುತ್ತೆ, ಅದರಲ್ಲಿ ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತೀವಿ. ಸೈನ್ ಥೀಟಾ, ಕಾಸ್ ಥೀಟಾ, ಕೋಸಿಕೆಂಟ್ ಥೀಟಾ, ಟ್ಯಾನ್ ಥೀಟಾ, ಈ ಕಾಂಬಿನೇಷನ್ ಯೂಸ್ ಮಾಡ್ತೀವಿ. ಅದಕ್ಕೆ ಯಂಗ್ಸ್ಟರ್ಸು ಬಂದು ಕುತ್ಕೊಳ್ಳಿ ನಮ್ಮ ಪ್ರೋಗ್ರಾಮ್ಗೆ. there is science, there is physics, there is frequency, there is trigonometry. ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿದೆ. ಅದಕ್ಕೆ ನಮಗೆಲ್ಲ ಕಾಲ್ ಮಾಡಿದವರೆಲ್ಲ ಅವ್ರಿಗೇನೋ ಸೈನ್ಸ್ ಬಗ್ಗೆ ಏನೋ ಗಂಧ ಗಾಳಿ ಇಲ್ಲದೆ ಇರ್ತಕ್ಕಂಥವ್ರೆ. ಸ್ವಲ್ಪ ತಿಳ್ಕೊಂಡವ್ರು ಬಂದವ್ರು ಬೇಕಾದಷ್ಟು ಜನ. ಆದರೆ ಪೋಷಕರು ಇದು ಟೆಕ್ನಾಲಜಿ ಮೇಲೆ ಬಂದಿದೆ ಜ್ಯೋತಿಷ್ಯ, ಇದೊಂದು ಆಟೋಮೇಷನ್ ಮೇಲೆ ಬಂದಿದೆ ಜ್ಯೋತಿಷ್ಯ ಅಂತ ಅವ್ರ ಮಕ್ಕಳಿಗೆ ಹೇಳಲ್ಲ. ಯಾವಾಗ ನೀವು ನಿಮ್ಮ ಮಕ್ಕಳಿಗೆ ಈ ಪ್ರೋಗ್ರಾಮಲ್ಲಿ ಈ ಥರ ಟೆಕ್ನಿಕಲಾಗಿ ತುಂಬ ಸ್ಟ್ರಾಂಗ್ ಆಗಿದೆ, ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತಾರೆ, ಕ್ವಾಂಟಮ್ ಫಿಸಿಕ್ಸ್ ಮೇಲೆ ವರ್ಕ್ ಆಗುತ್ತೆ ಅಸ್ಟ್ರಾಲಜಿ, ಆವಾಗಲೇ ಗೊತ್ತಾಗೋದು ಅಸ್ಟ್ರಾಲಜಿ ವರ್ಕ್ಸ್ ಆನ್ ಕ್ವಾಂಟಮ್ ಫಿಸಿಕ್ಸ್. ಕ್ವಾಂಟಮ್ ಫಿಸಿಕ್ಸ್ ಅಂದರೆ ಏನು? ಫ್ರೀಕ್ವೆನ್ಸಿ. ಈ ಒಂದು ದೇಹದಲ್ಲಿ ಬಂದಿರತಕ್ಕಂಥ ಆತ್ಮ ಹಿಂದೆ ಯಾವುದ್ಯಾವುದೋ ಕೆಲಸಗಳು ಮಾಡಿರುತ್ತೆ, ಆ ಎನರ್ಜಿನ ಅಕ್ವೈರ್ ಮಾಡ್ಕೊಂಡಿರುತ್ತೆ ಅನೇಕ ಜನ್ಮದ್ದು. ಈಗ ಈ ದೇಹಕ್ಕೆ ಬಂದಾಗ ಈ ಒಂದು ಆತ್ಮ ಆ ಎನರ್ಜಿನ ರಿಲೀಸ್ ಮಾಡ್ತಾ ಇರುತ್ತೆ ಕಾಲಕ್ಕೆ. ಅದು ಒಳ್ಳೆ ಎನರ್ಜಿನ ಕೆಟ್ಟ ಎನರ್ಜಿನ ಅದಕ್ಕೆ ಎಫೆಕ್ಟ್ ಆಗುತ್ತಾ ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತಾ ಅಂತ ನೋಡ್ತಕ್ಕಂಥದ್ದೇ ಕ್ವಾಂಟಮ್ ಫಿಸಿಕ್ಸ್ ಅಸ್ಟ್ರಾಲಜಿ. ಇದು ಖಂಡಿತ 100% ಇದೆ. ಯಾಕೆಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ತೈಲ ಎಲ್ಲಿಂದ ಬಂತು? ಭೂಮಿಯಿಂದ. ಆ ತೈಲ ಅದರೊಳಗಡೆ ತುಂಬಿದವ್ರು ಯಾರು? ಅಷ್ಟೊಂದು ತೈಲ. ಕಳೆದ 150 ವರ್ಷದಿಂದ ನಾವು ಪೆಟ್ರೋಲ್ ಯೂಸ್ ಮಾಡ್ತೀವಿ, ಡೀಸೆಲ್ ಯೂಸ್ ಮಾಡ್ತಾಯಿದ್ವಿ. 150 ಪ್ರಪಂಚದಾದ್ಯಂತ, ದೇಶಾದ್ಯಂತ, ಪ್ರಪಂಚದಾದ್ಯಂತ ಪೆಟ್ರೋಲ್ ಹಾಕಿ ಇಡ್ತಾಯಿದ್ವಿ. ಆ ಪೆಟ್ರೋಲ್ ನಾವು ನೋಡಿದಾಗ ಇದು ಹೆಂಗೆ ಭೂಮಿಲಿ ಮ್ಯಾನುಫ್ಯಾಕ್ಚರ್ ಆಯಿತು? ದಿಸ್ ಈಸ್ ಬೇಸ್ಡ್ ಆನ್ ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಕ್ವಾಂಟಮ್ ಫಿಸಿಕ್ಸ್ ಡನ್ ಬೈ ಗಾಡ್. ದೇವರಿಂದ ಮಾಡಿರೋದು ಅದು ತಿಳ್ಕೊಳ್ಳಿ. ಯಾರೋ ಉದ್ಭವ ಆಗಿರಲ್ಲ. ಓಕೆ, ಮುಂದಿನ ಕರೆಗೆ ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ,
ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ ಮೇಡಮ್, ನಮ್ದು ಗೌರಿಬಿದನೂರು ತಾಲೂಕು ಮೇಡಮ್. ಓಕೆ, ಯಾರ ಬಗ್ಗೆ ಏನ್ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಡೇಟ್ ಆಫ್ ಬರ್ತ್ ಅಲ್ಲ ಮೇಡಮ್, ಕೈಲಾಸ ಅಂತದ ಬಗ್ಗೆ ಗುರುಜಿ ಹತ್ರ ಮಾತಾಡ್ಬೇಕಾಯ್ತು. ಕೇಳಮ್ಮ, ಏನು ಮಾತಾಡಬೇಕು? ಅಲ್ಲ ನಮಸ್ತೆ ಗುರುಜಿ, ನಾವು ನಿಮ್ಗೆ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಕೈಲಾಸ ಅಂತ ಹೇಳಿದ್ರು ಗುರುಜಿ. ನೀವು ಹೌದು ಕೈಲಾಸ ಅಂತ ಆರ್ಮುಖದ್ದು ರುದ್ರಾಗಿ ಹೇಳಿದ್ರು ಗುರುಜಿ, ಆಸ್ತಿ ಬಗ್ಗೆ ಕೇಳಿದ್ಗೆ. ಹೌದು, ಅದು ನಿಮ್ ಕಡೆಯಿಂದನೇ ತರ್ಕೋಣ ಅಂತ ಬುಕ್ ಮಾಡಿದ್ರೆ ಅದೇನೋ ಧರ್ಮಂತ್ರಿ ಯಂತ್ರ ಬಂದಿದೆ ಗುರುಜಿ ನಮ್ಗೆ. ಧನ್ವಂತ್ರಿ ಯಂತ್ರ ಕಳಿಸಿದ್ದಾರೆ ಗುರುಜಿ. ಯಾವ ಧನ್ವಂತ್ರಿ ಯಂತ್ರ ಮತ್ತೆ ಯಾವ್ದು ಕರೆಕ್ಟಾಗಿ ಮಾಡಿದ್ದೀರಾ? ಹ್ಞೂ ಗುರುಜಿ, ನಿಮ್ಮ ಇದೇ ನಂಬರ್ಗೆ ನಿಮ್ಮ ನೇರ ಭೇಟಿ ಅಂತ ನಂಬರ್ ಇದೆಯಲ್ಲ ಗುರುಜಿ, ಹೌದು, ಅದಕ್ಕೆ ಕಾಲ್ ಮಾಡಿ ಬುಕ್ ಮಾಡಿದ್ದು ಗುರುಜಿ. 3 ಕೈಲಾಸ ಯಂತ್ರ, ನಿಮ್ಮ ನಂಬರ್ ಇದೆಯಾ? ಹೋಗ್ಲಿ, ನಿಮ್ಮ ನಂಬರ್ ಹೇಳ್ಬೋದಾ? ಹಾ ಗುರುಜಿ, ಬುಕ್ ಮಾಡಿರೋ ನಂಬರ್ ಹೇಳ್ತೀನಿ ಅಲ್ಲ, ಗುರುಜಿ. ನಿಮ್ಮ ಮೊಬೈಲ್ ನಂಬರ್ ಹೇಳಮ್ಮ, ನಾನೇ ಮಾತಾಡ್ತೀನಿ. ಹಾ, ಮೊಬೈಲ್ ನಂಬರ್ ಹೇಳಿ. ಯಾರು ಏನು ಕಾಲ್ ಮಾಡಿಬಿಟ್ರಿ ಏನು ನಿಮ್ದೇನು ಇದಾಗಲ್ಲ. ಮೊಬೈಲ್ ನಂಬರ್ ಹೇಳಿ, ನಾನೇ ಕಾಲ್ ಹೇಳ್ತೀನಿ ಮಾಡ್ತೀನಿ. ಹಾಂ ಹೇಳಿ, ಬೇಗ ಹೇಳ್ಬೇಕು. ಇಂಥ ಗುರುಜಿ ಹೇಳ್ತೀನಿ. ಮೊಬೈಲ್ ಯೂಸ್ 72 72 59 59 555 555 38 38 5 ಗುರುಜಿ. 5 ಕರೆಕ್ಟಾ? ಹಾ ಗುರುಜಿ, ಇನ್ನೊಂದ್ಸತಿ ಹಾ ಕರೆಕ್ಟ್ ಗುರುಜಿ. ಮೇಡಮ್ ಒಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. 7259 555 385. ಹಾ ಗುರು, ಹಾ ನಮ್ಮ ಮೇಡಮ್. ನಿಮಗೆ ಅರ್ಧ ಗಂಟೆ ಆದ್ಮೇಲೆ ಕಾಲ್ ಮಾಡ್ತೀನಿ, ಕಾರ್ಯಕ್ರಮ ಮುಗಿದ್ಮೇಲೆ ಕಾಲ್ ಮಾಡ್ತೀನಿ. ಅದೇನು ಮಿಸ್ಟೇಕ್ ಆಗಿದೆ ಸರಿ ಸಾಲ್ವ್ ಮಾಡೋಣ. ಏನಿದೆ, ನಾನಿದ್ದೀನಿ, ಯೋಚನೆ ಮಾಡ್ಬಿಡಿ. ಓಕೆ, ಓಕೆ, ಧನ್ಯವಾದ ವಾಪಸ್ ಕಳಿಸಿ. ಏನೋ ಮಿಸ್ಟೇಕ್ ಆಗಿದೆ ಈ ಕೊರಿಯರ್ ಟೈಮಲ್ಲಿ, ಅದು ಹೋಗೋದು ಇದು ಹೋಗೋದು ಏನೋ ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ. ಅದು ಅವ್ರಿಗೆ ಕರೆ ಮಾಡಿದರೆ ಮಾಡೋರು ಎಲ್ಲೋ ಒಂದು ಸತಿ ಕರೆ ಸಿಕ್ಕಿರಲ್ಲ, ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರು, ಹೆದರಿಕೆ ಆಗ್ಬಿಟ್ಟು. ಸ್ವಲ್ಪ ಹ್ಯೂಮನ್ ಎರರ್ ಅಂತ ನಾವು ಕರಿತೀವಿ ಅಲ್ವಾ? ನಾವೇ ಮಾಡ್ಬೇಕಾದ್ರೆ ಹಾಲು ಚೆಲ್ಬಿಡ್ತೀವಿ, ನಾವು ಸಾರು ಮಾಡ್ಬೇಕಾದ್ರೆ ಸಾರು ಉಕ್ಕಿಸ್ಬಿಡ್ತೀವಿ. ಸೊ ಇಟ್ ಈಸ್ ಹ್ಯೂಮನ್ ಎರರ್, ಏನು ಮಾಡೋಕ್ಕಾಗಲ್ಲ, ಕಳಿಸ್ತೀವಿ ನಾವು. ಯಾಕಂದರೆ ಒಂದು ಖುಷಿ ಏನು ಅಂತಂದರೆ ಅವ್ರಿಗೆ ತಲುಪಿದೆಯಲ್ಲ ಯಾವುದೋ ಒಂದು, ಅಂದರೆ ನಾವು ತಲುಪಿಸ್ತೀವಿ. ಅಂದರೆ ಇಲ್ಲಿ ಮೋಸ ನಡೆಯೋದಿಲ್ಲ. ತಪ್ಪು ಪ್ರಾಡಕ್ಟ್ ಬಂದಿರ್ಬೋದು, ಯಾವತ್ತೇ ಆಗಲಿ ನಕ್ಷತ್ರ ನಾಡಿ ಎಸ್ಪೆಷಲಿ ಇಸ್ ಎ ವೆರಿ ಜೆನ್ವಿನ್ ಕಂಪನಿ. ಓಕೆ, ಮುಂದಿನ ಕರೆ ಇದ್ದಾರೆ. ಹಲೋ ಹಲೋ ಕೇಳಿಸ್ತಾ? ಹಲೋ, ಹೌದೌದು, ಕೇಳಿಸ್ತಾ ಇದೆ. ಓಕೆ, ಹೇಳಿ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಚಂದ್ರಶೇಖರ್ ಅಂತ ಕೋರಮಂಗಲದಿಂದ ಫೋನ್ ಮಾಡ್ತಿದ್ದೀನಿ. ನನ್ನ Okay, ಮಗಳ ಯಾರ ಬಗ್ಗೆ ಬಗ್ಗೆ? ಕೇಳಬೇಕಾಗಿತ್ತು. ಓಕೆ, ಹೇಳಿ, ಡೇಟ್ ಆಫ್ ಬರ್ತ್ ಅವ್ರದ್ದು. 27/12/2003. ಓಕೆ, ಹುಟ್ಟಿದ ಟೈಮು? ಹುಟ್ಟಿದ ಟೈಮು ರಾತ್ರಿ 8:55.
ಓಕೆ, ಹುಟ್ಟಿದೂರು? ಹುಟ್ಟಿದೂರು ಉಡುಪಿ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಅದೇ ಅವ್ರದ್ದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಸದ್ಯಕ್ಕೆ ಇವಾಗ ಎಜುಕೇಶನ್ ಡಿಗ್ರಿ ಮುಗಿಸಿದ್ರಲ್ವಾ? ಇಲ್ಲ, ಇನ್ನೂ 1 ವರ್ಷ ಇದೆ, ನಡೀತಾ ಇದೆ. ಇನ್ನು 1 ವರ್ಷ ಇದೆ. ಗುರುದಶ ನಡೀತಾ ಇದೆ. ಗುರುದಶ ಕಾಂಬಿನೇಷನಲ್ಲಿ 2, 6, 5 ಭುಕ್ತಿಯಲ್ಲಿ ಬುಧ. ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಟೆನ್ಷನ್ ಇಲ್ಲ. ಓಕೆ, ಹೈಯರ್ ಸ್ಟಡೀಸ್ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಚೆನ್ನಾಗಿದೆ, ಏನು ಯೋಚನೆ ಮಾಡಬೇಡಿ. ವಿವಾಹ ಸ್ವಲ್ಪ ವಿಳಂಬ. ಮುಂದಿನ ಕರೆಗೆ ಹೋಗೋಣ. ಓಕೆ, ಹಲೋ ಹಲೋ. ಓಕೆ, ಕರೆ ಇಲ್ಲ ಗುರುಜಿ, ಪ್ರೋಗ್ರಾಮ್ ಮುಗಿಸೋ ಟೈಮ್ ಕೂಡ ಸರಿ, ಓಕೆ, ಟೈಮ್ ಆಗಿದೆ. ಓಕೆ, ಇವತ್ತು ಸಂಜೆ ನಮ್ಮ ಉಚಿತ ಕಾರ್ಯಾಗಾರ ಇದೆ. ಸೊ ಏನು ಓದ್ತಾರೆ ಅಂತ ತಿಳ್ಕೊಬೇಕು ಅಂದರೆ ಕ್ಲಾಸಿಗೆ ಕೂತ್ಕೊಳ್ಳಿ, ನಿಮ್ಮ ಮಗಳನ್ನ ಕೂರಿಸಿ. ಇದು ಒಂದು ತುಂಬ ಜನ ಸಂಗೀತ ಕಲಿಬೇಕು ಅಂತಾರೆ, ತುಂಬ ಜನ ಸ್ಪೋರ್ಟ್ಸ್ ಮಾಡಬೇಕು ಅಂತಾರೆ, ತುಂಬ ಜನ ಅಬ್ಯಾಕಸ್ ಮಾಡಬೇಕು ಅಂತಾರೆ. ನಾನು ಹೇಳ್ತೀನಿ, ಅದ್ರ ಜೊತೆ ಜ್ಯೋತಿಷ್ಯನೂ ಕೂಡ ನಿಮ್ಮ ಮಕ್ಕಳಿಗೆ ಹೇಳಿ ಸಪ್ರೇಟಾಗಿ ಕಲಿಯೋಕ್ಕೆ. ಅವ್ರ ಜೀವನಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಪ್ಲ್ಯಾನಿಂಗ್ ಮಾಡ್ಬೋದು, ಹಿಂಸೆ ಆಗಲ್ಲ, ಫಿಯರ್ ಬರಲ್ಲ, ದುಃಖ ಆಗಲ್ಲ, ಸ್ಟ್ರಾಂಗ್ ಆಗ್ತಾರೆ, ಎಮೋಷ್ನಲಿ ವೀಕ್ ಆಗಲ್ಲ. ಜ್ಯೋತಿಷ್ಯದಿಂದ ಎಮೋಷ್ನಲಿ ಸದೃಢ ಆಗ್ತಾರೆ, ಸ್ಟ್ರಾಂಗ್ ಆಗ್ತಾರೆ. ಇದನ್ನು ನಿಮಗೆ ಗೊತ್ತಿಲ್ಲ. ನಿಮಗೆ ತುಂಬ ಜನ ವಯಸ್ಸಾದವ್ರಿಗೆ ಇದು ಬುದ್ಧಿ ಇಲ್ಲ. ನಿಮ್ಮ ಮಕ್ಕಳಿಗೆ ಹೇಳಿ ಜ್ಯೋತಿಷ್ಯ ಕಲಿ. ನೀವು ಕಲಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಂಗ್ಸ್ಟರ್ಸ್ ಕಲಿತ್ರೆ ಮಾತ್ರ ಇದರಲ್ಲಿ ನಿಜವಾದ ಬಣ್ಣ ಗೊತ್ತಾಗುತ್ತೆ. ಅವರ ಲೈಫಲ್ಲಿ ಕಲರ್ಫುಲ್ ಇದೆಯಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಾ ಅಂತ. ಸುಮ್ಮನೆ ಆ ರಾಶಿಗಿದೆ, ಈ ರಾಶಿಗಿದೆ ಅಂತೆಲ್ಲ ಮೋಸ ಹೋಗಬೇಡಿ. ಯಾಕೆಂದರೆ ಒಳ್ಳೆಯದು ಸಿಗೋದು ಜನಕ್ಕೆ ಕಮ್ಮಿ ಅಂತೆ. ಸಿಕ್ಕಾಗ ತಗೊಂಡವನೇ ಅದೃಷ್ಟವಂತ. ಅದೃಷ್ಟವಂತ ನೀವು ಆಗ್ತೀರಾ, ಏನು ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಇವತ್ತು ಒಂದು ಕೊನೆ ಅವಕಾಶ, ಅಂದರೆ ಫ್ರೀ ಕ್ಲಾಸಿಗೆ ಜಾಯ್ನ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸೊ ಇರೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ನಿಮಗೆ ಜಾಯ್ನ್ ಆಗ್ಬೋದು. ಎಲ್ಲೂ ಬರೋ ಅವಶ್ಯಕತೆ ಇರಲ್ಲ, ಅದು ತುಂಬ ಜನಕ್ಕಿರುತ್ತೆ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಎಲ್ಲೂ ಇರಲ್ಲ. ನಿಮ್ಮ ಮನೇಲೇ ಕೂತ್ಕೊಂಡು ನೀವು ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಇದುವರೆಗೂ ಗುರೂಜಿ ಅವರಿಂದ ಹಾಗಾಗಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. 85 ಬ್ಯಾಚಲ್ಲಿ ನಕ್ಷತ್ರ ನಾಡಿಗೆ ಸೇರಿಕೊಂಡೆ. ಅದರಲ್ಲಿ ಅಗ್ನಿಹೋತ್ರಿ ಮತ್ತು ಎಲ್ಲ ಕ್ಲಾಸು ಜಾಯಿನ್ ಆಗಿದ್ದೀನಿ. ಅದನ್ನು ಮತ್ತು ನಕ್ಷತ್ರ ನಾಡಿ ಕಲ್ತಿದ್ದಾದಮೇಲೆ ನಮಗೆ ಒಂದು ಧೈರ್ಯ, ಒಂದು ಇದೆಲ್ಲ ಒಂದು ಇದಾಗತ್ತೆ. ನಮಗೆ ಒಂದು ಜೀವನ ಅಂದರೆ ಏನು ಅಂತ ತಿಳ್ಕೊಳ್ಳೋ ಇದು ಬರುತ್ತೆ. ಗುರೂಜಿಯವರು ಎಲ್ಲರಿಗೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇದ್ರ ಬಗ್ಗೆ. ಬಟ್ ಇವಾಗ ಡೀಪ್ ಸೀಕ್ರೆಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಇನ್ನೂ ಚೆನ್ನಾಗಿ ಇನ್ನೂ ಕಲಿಬೋದು. ಮತ್ತು ನಕ್ಷತ್ರ ನಾಡಿ ಪ್ರತಿಯೊಬ್ಬರು ಕಲಿತ್ರೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಜೀವನ ಏನು ಅಂತ ರೂಪಿಸ್ಕೊಳ್ಳೋದಕ್ಕೆ ಇದಾಗತ್ತೆ, ಒಳ್ಳೆಯದಾಗತ್ತೆ. ಮತ್ತು ನಕ್ಷತ್ರ ನಾಡಿನಲ್ಲಿ 65,000 ಜನ ಗುರೂಜಿಯವರು ಹೇಳ್ಕೊಟ್ಟಿದ್ದಾರೆ. ಅವ್ರ ತಾಳ್ಮೆ, ಅವರಿಂದ ನಾವು ಕಲಿಬೇಕಾಗಿರೋ ಪ್ರತಿಯೊಂದು ವಿಷಯನೂ ಗುರೂಜಿಯವರು ಹೇಳ್ಕೊಡ್ತಾರೆ. ನಮ್ಮ ಜೀವನ ಅಂದರೆ ಏನು, ನಾವು ಹೆಂಗೆ ರೂಪಿಸ್ಕೊಳ್ಬೇಕು.